ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಅನಿಮೇಟೆಡ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ಎ ಒನ್ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ದ ಪ್ರಶ್ನೆ ಪತ್ರಿಕೆ ಏನಿರ್ತದಲ್ಲ 2025-26ನೇದು ನೀವು ನಾಳೆ ಬರಿತಾ ಇದ್ದೀರಿ. ಆ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದೇ ರೀತಿಯಾದಂಥ ಪ್ರಶ್ನೆಗಳು ನಿಮಗೆ ನಾಳೆ ಬರ್ತವೆ. ಆದರೆ ಇವೇ ಪ್ರಶ್ನೆಗಳು ಬರಲ್ಲ, ಇದೇ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ. ತಲೆಯಲ್ಲಿರಲಿ. ನೋಡಿ, ಹಾಗಿದ್ರೆ ಯಾವ ರೀತಿಯಲ್ಲಿ ಆ, ಈ ಒಂದು ಆ, ಪ್ರಶ್ನೆಗಳು ಬರ್ತವೆ, ಎಷ್ಟು ಪ್ರಶ್ನೆಗಳಿರ್ತವೆ, ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಕ್ಕಂಥದ್ದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ಹೊಸದಾಗಿ ಈ ಒಂದು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ, ಹಾಗಿದ್ರೆ ನೋಡೋಣ. ಫಸ್ಟ್ ನೋಡಿ, 4 alternatives are given for the each of the following incomplete statements. Choose the correct or the most appropriate answer ಅಂತ ಇದೆ. ಅಂದ್ರೆ ಏನ್ ಹೇಳಿದೆ ನೋಡಿ, ಇಲ್ಲಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಹೇಳಿದ್ದಾನೆ. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ, ಅಲ್ಲಿ ಒಂದು ಶಬ್ದಕ್ಕೆ ಅಡ್ಡ ಗೆರೆ ಎಳೆದಿದ್ದಾರೆ. ಅದು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಸಂಬಂಧಪಟ್ಟಿದೆ ಅಂತ ಹೇಳ್ಬೇಕಾಗುತ್ತದೆ. ನೋಡಿ, ಇಂಡಿಯಾ ಈಸ್ ಮೈ ಕಂಟ್ರಿ ಅಂತ ಇದೆ. ಅಂದ್ರೆ ಇಂಡಿಯಾ ಇಟ್ ಈಸ್ ಅ ನೇಮ್ ಆಫ್ ಅ ಕಂಟ್ರಿ. ಅಂದ್ರೆ ಒಂದು ಸ್ಥಳದ ಹೆಸರು ಆಗಿರೋದ್ರಿಂದ ನಾವು ವಸ್ತುವಿನ ಹೆಸರು, ಸ್ಥಳದ ಹೆಸರು ಅಥವಾ ವ್ಯಕ್ತಿ ಹೆಸರನ್ನ ನಾವು ನೌನ್ ಆಗಿ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ನೌನ್ ಆಗಿ ನಮಗೆ ಬರ್ತದೆ. ನೋಡಿ, ವರ್ಬ್ ಅಲ್ಲ, ಪ್ರನೌನ್ ಅಲ್ಲ, ನೌನ್. ಕಂಜಕ್ಷನ್ ಅಂತೂ ಅಲ್ವೇ ಅಲ್ಲ. ರೈಟ್, ಆನ್ಸರ್ ಈಸ್ ಸಿ, ನೌನ್. ಮತ್ತೆ ಇಲ್ಲಿ ನೀವು ಆಪ್ಷನ್ ಏನಿರ್ತದಲ್ಲ, ಅಂದ್ರೆ ಅಲ್ಫಾಬೆಟ್ ಏನಿರ್ತಲ್ಲ, ಆ ಅಲ್ಫಾಬೆಟ್ ಜೊತೆನೆ ಆನ್ಸರ್ನ ಬರೀಬೇಕು. ಅದೊಂದು ನಿಮ್ಮ ನೆನಪಿನಲ್ಲೇ ಇರಲಿ. ಸೆಕೆಂಡ್ ಕ್ವಶನ್ ಏನಿದೆ ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಫಾಜಿಬಲ್ ಅಂತಿದೆ. ಫಾಜಿಬಲ್ಗೆ ನಾವು ಪ್ರಿಫಿಕ್ಸ್ ಅನ್ನು ಹಾಕಬೇಕು. ಪ್ರಿಫಿಕ್ಸ್ ಅಂದ್ರೆ ಆಲ್ಮೋಸ್ಟ್ ಇನ್, ಇಮ್, ಮಿಸ್, ಡಿಸ್ ಈ ತರ ಬರ್ತಾವಲ್ಲ, ಅವಕ್ಕೆ ನಾವು ಫಸ್ಟ್ ಬರ್ತಕ್ಕಂಥವು ಒಂದು ಶಬ್ದದ ಮೊದಲು ಹಚ್ಚತಕ್ಕಂಥವು ಪ್ರಿಫಿಕ್ಸ್ ಅಂತ ಹೇಳ್ತೀವಲ್ಲ, ಆ ಪ್ರಿಫಿಕ್ಸ್ ಯಾವ್ದು ಬರ್ತದೆ ಇಲ್ಲಿ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಪಾಸಿಬಲ್ಗೆ ಬರ್ತದೆ. ಆಲ್ಮೋಸ್ಟ್ ಪಿ ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಇದ್ರೆ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇಮ್ ಬರ್ತದೆ. ನೆನಪಿರಲಿ, ಇಂಪಾಸಿಬಲ್ ಆಗ್ತದೆ. ನೋಡಿ, ಇಂಪಾಸಿಬಲ್ ಎಂಬುದಿಂದ ಸ್ಟಾರ್ಟ್ ಆದ್ರೂ ಕೂಡ ಜಾಸ್ತಿ ಇಮ್ ಇರ್ತದೆ. ಮಾರಲ್, ಇಮ್ಮಾರಲ್ ಈ ರೀತಿಯಲ್ಲಿ. ನೋಡಿ, ನೆಕ್ಸ್ಟ್ ಡೂ ಆಸ್ ಡೈರೆಕ್ಟೆಡ್ ಅಂತಿದ್ದಾರೆ. ಇಲ್ಲಿ ಕಂಬೈನ್ ದ ವರ್ಡ್ ಇನ್ ಕಲಮ್ ಎ ವಿತ್ ಇಟ್ಸ್ ಕೊಲೋಕೇಟಿವ್ ವರ್ಡ್ ಇನ್ ಕಲಮ್ ಬಿ ಅಂತ ಹೇಳ್ತಾನೆ. ಅಂದ್ರೆ ಈ ಕಲಂದಲ್ಲಿ ಒಂದು ಶಬ್ದವನ್ನು ಕೊಟ್ಟಿದ್ರೆ ಅದಕ್ಕೆ ಯಾವುದು ಜೋಡಿ ಆಗ್ತದೆ, ಈ ಒಂದು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳಲ್ಲಿ ಯಾವ್ದು ಅದಕ್ಕೆ ಜೋಡಿ ಆಗ್ತದೆ ಅಂತಕ್ಕಂಥದ್ದು ನಾವು ಜೋಡಿಸ್ಬೇಕಾಗುತ್ತದೆ. ಇಲ್ಲಿ ನೋಡಿ, ಟೈಮ್ ಕೊಟ್ಟಿದ್ದಾನೆ. ಟೈಮ್ಗೆ ಯಾವುದು ಸೂಟೇಬಲ್ ಆಗುತ್ತೆ? ಟೈಮ್ ಮ್ಯಾಪ್, ನೋ. ಟೈಮ್ ಟೇಬಲ್, ರೈಟ್. ಟೈಮ್ ಟೇಬಲ್ ಇಲ್ಲಿ ಸರಿಯಾದ ಆನ್ಸರ್ ಆಗ್ತದೆ. ಟೈಮ್ ಕ್ಲಾಸ್ ಅಲ್ಲ, ಟೈಮ್ ಬಾಯ್ ಅಲ್ಲ, ಟೈಮ್ ಟೇಬಲ್, ರೈಟ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ವರ್ಬ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ದ ಸ್ಟೂಡೆಂಟ್ ಡ್ಯಾಶ್ ಈಸ್ ಮತ್ತು ಆರ್ ಕೊಟ್ಟಿದ್ದಾನೆ. ರೀಡಿಂಗ್ ದ ಬುಕ್ಸ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲಿ ದ ಸ್ಟೂಡೆಂಟ್ ಅಂದ್ರೆ ಸಿಂಗ್ಯುಲರ್ ಇದೆಲ್ಲ, ಹಾಗಾಗಿ ಇಲ್ಲಿ ಈಸ್ ಹಚ್ಚಬೇಕಾಗುತ್ತದೆ. ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ದಲ್ಲಿ ಇರ್ತಕ್ಕಂಥ ವಾಕ್ಯ ಇದು, ಹಾಗಾಗಿ ಅಲ್ಲಿ ಈಸ್ ಅನ್ನು ನಾವು ಬಳಸಬೇಕಾಗುತ್ತದೆ. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಆಂಟೋನಿಮ್ಸ್ ಆರ್ ಅಪೋಸಿಟ್ ವರ್ಡ್ ಅಂತ ಹೇಳ್ತೀವಲ್ಲ, ಆಂಟೋನಿಮ್ಸ್ ಆಫ್ ದ ವರ್ಡ್ಸ್ ಅಂಡರ್ಲೈನ್ಡ್. ಅಂದ್ರೆ ಇಲ್ಲಿ ಒಂದು ಪದದ ಕೆಳಗೆ, ಶಬ್ದದ ಕೆಳಗೆ ಅಂಡರ್ಲೈನ್ ಹಾಕಿರ್ತಾನೆ, ಅದರದ್ದು ಅಪೋಸಿಟ್ ವರ್ಡ್ ಅಥವಾ ಆಂಟೋನಿಮ್ ಅನ್ನ ಬರಿಬೇಕಾಗ್ತದೆ. ರಂಗಣ್ಣ, ರಂಗಣ್ಣ ಈಸ್ ಸ್ಟ್ರಾಂಗ್ ಬಟ್ ಹೀಸ್ ಬ್ರದರ್ ಈಸ್ ವೀಕ್, ರೈಟ್. ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಮ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತದೆ. ಇಲ್ಲಿ ನೋಡಿ, ಒಂದು ಬ್ರಾಕೆಟ್ ಅಲ್ಲಿ ಎರಡು ಶಬ್ದಗಳನ್ನು ಕೊಟ್ಟಿದ್ದಾನೆ. ಇದು ಕನ್ಫ್ಯೂಸಬಲ್ಸ್ ಅಂತ ಹೇಳ್ತೀವಲ್ಲ, ಆ ಕನ್ಫ್ಯೂಸಬಲ್ಸ್ ಅನ್ನು ಕೊಟ್ಟಿದ್ದಾನೆ. ನೋಡಿ, ಯಾವ ತರ, ಸಂಜು ಬಾಟ್ ಅ ನ್ಯೂ ಕಾರ್ ಲಾಸ್ಟ್ ವೀಕ್ ಅಂತ ಹೇಳಿ. ನೋಡ್ರಿ, ಎಲ್ಲೋ ಎಷ್ಟು ಲಾಸ್ಟ್ ಹಾಕಿದ್ರೆ ಅದು ಕಳೆಯೋದು ಅಂತ ಆಗ್ತದೆ. ಲೂಸ್, ಲಾಸ್ಟ್ ಅಂತ ಹೇಳ್ತೀವಲ್ಲ, ಆದ್ರೆ ಇಲ್ಲಿ ಲಾಸ್ಟ್ ವೀಕ್, ಹೋದ ವಾರ ಅಂತ ಆಗ್ಬೇಕಾಗತ್ತಲ್ಲ, ಎಲ್ಲಿ ಎಸ್ ಟಿ ಆಗ್ತದೆ, ರೈಟ್. ಆನ್ಸರ್ ಈಸ್ ಲಾಸ್ಟ್. ದ ವರ್ಡ್ ಲೈಟ್ ರೈಮ್ಸ್ ವಿತ್, ಈ ವರ್ಡ್ ಲೈಟ್ ಏನಿದೆಲ್ಲ ಅದು ಯಾವ್ದಕ್ಕೆ ರೈಮಿಂಗ್ ಆಗುತ್ತೆ? ಜೋಡಿ, ಇದು ರೈಮಿಂಗ್ ವರ್ಡ್ ಅಂತ ಹೇಳ್ತೀವಲ್ಲ, ಯಾವ್ದಕ್ಕಾಗ್ತದೆ? ಲೈಟ್, ನೈಟ್, ರೈಟ್. ದ ಸಿನೋನಿಮ್ ಆಫ್ ದ ವರ್ಡ್ ಗ್ಯಾದರ್, ಗ್ಯಾದರ್ ಇದಕ್ಕೆ ಸಮಾನಾರ್ಥಕ ಶಬ್ದ ಯಾವುದು ಅಂತ ಕೇಳ್ತೇನೆ. ಸ್ಪ್ರೆಡ್ ಅಲ್ಲ, ಕಲೆಕ್ಟ್. ಎಸ್, ಕಲೆಕ್ಟ್ ಈಸ್ ರೈಟ್ ಆನ್ಸರ್. ಗಿವ್ ಅಲ್ಲ, ಬ್ರೈಟ್. ಓಕೆ, ಆನ್ಸರ್ ದ ಫಾಲೋವಿಂಗ್ ಇನ್ 2 or 3 sentences ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಏನಿದೆ ಫಸ್ಟ್ ಕ್ವಶನ್, ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ ಇನ್ ಶಾಂತಿನಿಕೇತನ್? ಶಾಂತಿನಿಕೇತನದಲ್ಲಿ ಅವರು ಈವ್ನಿಂಗ್ ಯಾವ ರೀತಿ ಕಳೀತಾ ಇದ್ರು? ಅಲ್ಲಿ ಏನಾಗ್ತದೆ ನೋಡಿ ಆನ್ಸರ್, ಇನ್ ದ ಈವ್ನಿಂಗ್ ಅಟ್ ಸನ್ಸೆಟ್ ದೇ ರಿಟರ್ನ್
from the fields and sit down once more for a short time to meditate in silence. ಅವರು ಆಟದ ಮೈದಾನದಿಂದ ಮರಳಿ ಬಂದು ಒಂದಷ್ಟು ಧ್ಯಾನವನ್ನ ಮಾಡ್ತಾ ಇದ್ರು. ಹೂ ಈಸ್ ಸಿ ವಿ ರಾಮನ್ ಅಂಡ್ ವಾಟ್ ಈಸ್ ಹಿ ಫೇಮಸ್ ಫಾರ್? ಸಿ ವಿ ರಾಮನ್ ಯಾರು, ಅವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಸಿ ವಿ ರಾಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ಹಿ ವಾಸ್ ಫೇಮಸ್ ಫಾರ್ ಡಿಸ್ಕವರಿಂಗ್ ದ ರಾಮನ್ ಎಫೆಕ್ಟ್. ರೈಟ್. ನೆಕ್ಸ್ಟ್, ವಾಟ್ ವಾಸ್ ದ ಪನಿಷ್ಮೆಂಟ್ ದಟ್ ಆಲಿವರ್ ಗಾಟ್ ಫಾರ್ ಆಸ್ಕಿಂಗ್ ಫಾರ್ ಮೋರ್? ಹೆಚ್ಚಿಗೆ ಕೇಳಿದಕ್ಕೆ ಏನು ಪನಿಷ್ಮೆಂಟ್ ಅನ್ನು ನೀಡಲಾಯಿತು? ಆಲಿವರ್ ವಾಸ್ ಲಾಕ್ಡ್ ಇನ್ ಎ ರೂಮ್ ಟು ಸ್ಪೆಂಡ್ ದ ನೈಟ್ ಅಲೋನ್. ಇಟ್ ವಾಸ್ ದ ಪನಿಷ್ಮೆಂಟ್ ದಟ್ ಆಲಿವರ್ ಗಾಟ್ ಫಾರ್ ಆಸ್ಕಿಂಗ್ ಫಾರ್ ಮೋರ್. ಅವನನ್ನ ಒಂದು ಕತ್ತಲೆ ಕೋಣೆಯಲ್ಲಿ ಒಬ್ಬನನ್ನೇ ಕೂಡಿ ಹಾಕಿದ್ರು. ಇದೇ ಅವನಿಗೆ ಸಿಕ್ಕಂತ ಪನಿಷ್ಮೆಂಟ್ ಆಯಿತು. ನೆಕ್ಸ್ಟ್, ವಾಟ್ ಡಸ್ ದ ಮದರ್ ಟೆಲ್ ದ ಚೈಲ್ಡ್? ಮದರ್ ಮಗುವಿಗೆ ಏನು ಹೇಳ್ತಾಳೆ? ಇಲ್ಲಿ ಫಾರ್ ಎ 5 years old ಪೋಯಮ್ದಿಂದ ಬಂದಿರತಕ್ಕಂಥದ್ದು ಏನಿದೆ ನೋಡಿ. ಮದರ್ ಸೇಸ್ ದ ಚೈಲ್ಡ್ ದ್ಯಾಟ್ ಲಿವಿಂಗ್ ದ ಸ್ನೇಲ್ ದೇರ್ ವುಡ್ ಬಿ ಅನ್ಕೈಂಡ್. ಅಲ್ಲಿ ಆ ವಿಂಡೋ ಶಿಲ್ಲಲ್ಲಿ ಏನಿತ್ತಲ್ಲ ಆ ಸ್ನೇಲ್, ಅದನ್ನು ಅಲ್ಲೇ ಬಿಡೋದು ಇದು ಅನ್ಕೈಂಡ್ ಆಗ್ತದೆ, ಅದು ಕರುಣಾಹೀನವಾಗ್ತದೆ. ಬಿಕಾಸ್ ಇಟ್ ಮೈಟ್ ಕ್ರಾಲ್ ಟು ದ ಫ್ಲೋರ್. ಯಾಕೆಂದರೆ ಅದು ನೆಲದ ಮೇಲೆ ಹರಿದಾಡ್ತಾ ಬರ್ಬೋದು. ಆ್ಯಂಡ್ ಮೈಟ್ ಗೆಟ್ ಸ್ಮ್ಯಾಶ್ಡ್ ಅಂಡರ್ ಒನ್ಸ್ ಫೀಟ್. ಅದೇನಾಗ್ಬೋದು, ಒಬ್ಬರ ಕಾಲಲ್ಲಿ ಸಿಕ್ಕಾಕೊಂಡು ಸಾವನ್ನ ಅಪ್ಬೋದು, ಅಂದ್ರೆ ಯಾವ್ದಾದ್ರು ಅದನ್ನ ತುಳಿಬಹುದು ಅಂತ ಹೇಳ್ತಾರೆ. ಗಿವ್ ದ ರೀಸನ್ ಫಾರ್ ಕೌಶಿಕಾಸ್ ಆಂಗರ್ ವಿತ್ ದ ಬರ್ಡ್. ಯಾಕೆ ಕೌಶಿಕ ಆ ಪಕ್ಷಿ ಜೊತೆ ಸಿಟ್ಟಿಗೆದ್ದ? ಪಕ್ಷಿ ಮೇಲೆ ಯಾಕೆ ಸಿಟ್ಟು ಬಂತು ಅಂತ ಕೇಳ್ತಾ ಇದ್ದಾನೆ. ಕೌಶಿಕ ವಾಸ್ ಸಿಟ್ಟಿಂಗ್ ಅಂಡರ್ ಎ ಟ್ರೀ ಸ್ಟಡಿಂಗ್ ದ ವೇದಾಸ್. ಅವನು ವೇದಗಳನ್ನು ಓದ್ತಾ ಇದ್ದ ಒಂದು ಮರದ ಕೆಳಗೆ. ಹಿ ವಾಸ್ ಡಿಸ್ಟರ್ಬ್ಡ್ ಬೈ ದ ಲೌಡ್ ಟ್ವಿಟರಿಂಗ್ ಆಫ್ ಎ ಕ್ರೇನ್. ಅಲ್ಲಿ ಒಂದು ಕೊಕ್ಕರೆ ಸದ್ದು ಮಾಡ್ತಾ ಇತ್ತಲ್ಲ, ಅದು ಸದ್ದು ಅವನಿಗೆ ಡಿಸ್ಟರ್ಬ್ ಅನಿಸ್ತು. ಪರ್ಸ್ಡ್ ಆನ್ ಎ ಬ್ರಾಂಚ್, ಅದು ಅಲ್ಲೇ ಕೊಂಬೆ ಮೇಲೆ ಕುಂತ್ಕೊಂಡಿತ್ತು. ಸೊ ಕೌಶಿಕ ಗಾಟ್ ಆಂಗ್ರಿ, ಅದಕ್ಕಾಗಿ ಕೌಶಿಕನಿಗೆ ಸಿಟ್ಟು ಬಂತು. ವೆನ್ ಡಿಡ್ ದ ಸ್ಟ್ರೇಂಜ್ ಫಿಯರ್ ಸ್ಟ್ರೈಕ್ ದ ಹೇರ್ ಆ್ಯಂಡ್ ವಾಟ್ ವಾಸ್ ದಟ್? ಯಾವಾಗ ಅವನಿಗೆ ಆ ಒಂದು ಮೊಲ ಏನಿತ್ತಲ್ಲ, ಆ ಮೊಲಕ್ಕೆ ಒಂದು ವಿಚಿತ್ರ ಭಯ ಸ್ಟಾರ್ಟ್ ಆಯಿತು. ಯಾವಾಗಂದರೆ, ಒನ್ ಡೇ ಆಸ್ ದ ಹೇರ್ ವಾಸ್ ಬ್ರಿಂಗಿಂಗ್ ಫುಡ್ ಟು ಇಟ್ಸ್ ಹ್ಯಾಬಿಟೇಟ್. ತನ್ನ ಒಂದು ಮನೆ ಏನಿತ್ತು, ಸ್ಥಳ ಏನಿತ್ತಲ್ಲ, ಅದಕ್ಕೆ ಅದೇನು ಮಾಡ್ತಾ ಇತ್ತು, ತಾನು ಆಹಾರವನ್ನು ತರ್ತಾ ಇತ್ತು. ಆಗ ಸ್ಟ್ರೇಂಜ್ ಫಿಯರ್ ಸ್ಟ್ರಕ್ ಹಿಮ್. ಅವಾಗ ಅದಕ್ಕೆ ಒಂದು ವಿಚಿತ್ರವಾದಂಥ ಭಯ ಕಾಡ್ತು. ಅದೇನಂದರೆ, ಇಫ್ ದ ಅರ್ತ್ ವಾಸ್ ಫಾಲ್ ಟು ಪೀಸಸ್ ವಾಟ್ ವುಡ್ ಬಿಕಮ್ ಆಫ್ ಮೀ? ಹೀಗೆ ಭೂಮಿ ಏನಾದರೂ ಬಿರುಕು ಬಿಡ್ತು ಅಂದರೆ, ತುಂಡಾಯಿತು ಅಂದರೆ ನನ್ನ ಗತಿ ಏನು ಅಂತ ವಿಚಾರ ಮಾಡ್ತು. ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಇನ್ 5-6 ಸೆಂಟೆನ್ಸ್ ಅಂತ ಹೇಳ್ತೀನಿ ನೋಡ್ರಿ. 5-6 ವಾಕ್ಯದಲ್ಲಿ ಉತ್ತರಿಸ್ತು. ಇದು ಮೂರು ಮಾರ್ಕ್ಸ್ ಇದೆ ಒಂದಕ್ಕೆ ನೋಡಿ. ದ ಪೋಯಮ್ ಪ್ರಮೋಟ್ಸ್ ಪೀಸ್ ಆ್ಯಂಡ್ ಬ್ರದರ್ಹುಡ್. ಎಕ್ಸ್ಪ್ಲೈನ್ ಅಂತ ಹೇಳಿದೆ. ಅಂದರೆ ನೋ ಮೆನ್ ಆರ್ ಫಾರಿನ್ ಇದೆಲ್ಲ, ಅದ್ರದ್ದು ಒಂದಷ್ಟು ಶಾರ್ಟ್ ಸಮ್ಮರಿಯನ್ನು ಇಲ್ಲಿ ಬರೀಬೇಕಾಗುತ್ತೆ ನೋಡಿ. ದ ಪೋಯೆಟ್ ಮೆನ್ಷನ್ಸ್ ಸನ್, ಏರ್, ವಾಟರ್ ಆ್ಯಂಡ್ ಅರ್ತ್ ಟು ಶೋ ದಟ್ ಆಲ್ ಹ್ಯೂಮನ್ಸ್ depend on the same natural resources, highlighting equality and unity by reminding us that differences are man-made and that all people are alike. It encourages peace, tolerance, and global brotherhood. Answer the following extract ಅಂತಿದೆ. ಒಂದು ಎಕ್ಸ್ಟ್ರಾಕ್ಟ್ ಕೊಟ್ಟಿದೆ ನೋಡಿ. ಪಿಕ್ ಅಪ್ ದಟ್ ಸ್ಟಿಕ್, ಹಿ ಸೈಡ್. ದ ವೈಟ್ ಬಾಯ್ ಒಬೇಡ್ ಲೈಕ್ ಎ ಸೋಲ್ಜರ್ ಅಂತ ಹೇಳಿದೆ. ಹೂ ಗೇವ್ ದ ಕಮಾಂಡ್? ಯಾರು ಹೇಳ್ತಾರೆ ಇನ್ನು? ದ ಬ್ಲ್ಯಾಕ್ ಬಾಯ್ ಹೇಳ್ತಾನೆ. ಹೌ ಡಿಡ್ ದ ವೈಟ್ ಬಾಯ್ ರೆಸ್ಪಾಂಡ್? ಯಾವ ರೀತಿ ರೆಸ್ಪಾಂಡ್ ಮಾಡ್ತಾನೆ? ದ ವೈಟ್ ಬಾಯ್ ಪಿಕ್ಡ್ ದ ಸ್ಟಿಕ್ ಅಪ್, ಅಂದರೆ ಆ ಒಂದು ಸ್ಟಿಕ್ಕನ್ನು ಅವನು ತೆಗೆದುಕೊಳ್ತಾನೆ. ಗಿವನ್ ಬಿಲೋ ಇಸ್ ಎ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಬಿಲೋ. ಇಲ್ಲಿ ಒಂದು ಪ್ರೊಫೈಲ್ನ ಕೊಟ್ಟಿದ್ದಾನೆ. ಆ ಪ್ರೊಫೈಲ್ನಲ್ಲಿ ಇರ್ತಕ್ಕಂಥ ಕ್ಲೂಸನ್ನು ಉಪಯೋಗಿಸಿಕೊಂಡು ನಾವು ಒಂದು ಪ್ಯಾರಾಗ್ರಾಫನ್ನು ಬರಿಬೇಕಾಗುತ್ತದೆ. ಯಾವುದು ಪ್ರೊಫೈಲ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾನೆ? ನೇಮ್ ರಸ್ಕಿನ್ ಬಾಂಡ್ ಅಂತ ಕೊಟ್ಟಿದ್ದಾನೆ. ಡೇಟ್ ಆಫ್ ಬರ್ತ್ 19th May 1934 ಅಂತ ಕೊಟ್ಟಿದ್ದಾನೆ. ಬರ್ತ್ ಪ್ಲೇಸ್ ಕಸೌಲಿ ಇನ್ ಅರುಣಾಚಲ ಪ್ರದೇಶ ಅಂತ ಕೊಟ್ಟಿದ್ದಾನೆ. ವರ್ಕ್ ಅಕ್ಯುಪೇಷನ್ ಯಾವುದು ಅಂದರೆ ನಾವೆಲಿಸ್ಟ್, ಶಾರ್ಟ್ ಸ್ಟೋರಿ ರೈಟರ್. ಅವಾರ್ಡ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅಂತ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಯಾವ ಥರ ಸೆಂಟೆನ್ಸ್ ಮಾಡ್ತಾ ಹೋಗಬೇಕು, ಒಂದು ಸಿಂಪಲ್ ಆಗಿ ಒಂದೊಂದು ಪಾಯಿಂಟನ್ನು ಒಂದೊಂದು ಸೆಂಟೆನ್ಸ್ ಮಾಡ್ಕೊಂಡು ಹೋದರೆ ಆನ್ಸರ್ ಆಗ್ತದೆ. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ರಸ್ಕಿನ್ ಬಾಂಡ್. He was born on 19th May 1934 at Kasauli in Arunachal Pradesh. He was a novelist, short story writer. He awarded Kendra Sahitya Academy Award in 1992.
ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾನೆ, ಅದಕ್ಕೆ ಸಂಬಂಧಪಟ್ಟಂತ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ. 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳಿರ್ತವೆ. ಆ ಒಂದು 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇದನ್ನು ನೀವು ಬೇಕಾದರೆ ನೀವು ಸ್ಕ್ರೀನ್‌ಶಾಟ್ ತಗೋಬಹುದು. ಇಲ್ಲ ನಾನು ಒಂದು ಲಿಂಕ್ ಕೊಟ್ಟಿರ್ತೇನೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅದನ್ನು ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ಕೂಡ ಬಳಸ್ಬೋದು. ಎಸ್, ನೆಕ್ಸ್ಟ್ ನೋಡ್ರಿ, ಕೋಡ್ ಫಾರ್ ಮೆಮರಿ ಇದೆ. ಇಲ್ಲಿ ಪೋಯಮ್ ಕೇಳಿರ್ತಾನೆ. ಆಲ್ಮೋಸ್ಟು 4 ಮಾರ್ಕ್ಸಿಗೆ ಪೋಯಮ್ ಇದೆ. ಬ್ಯೂಟಿ ಪೋಯಮ್ ಮತ್ತು ಲಿಟಲ್ ಬ್ಯೂಜಿಬಿ ಈ 2 ಪೋಯಮ್‌ನಿಂದ ಒಂದೊಂದು ಪ್ಯಾರಾ ಕೇಳಿದ್ದಾನೆ ನೋಡಿ. ನೆಕ್ಸ್ಟ್, ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಒಂದು ಲೆಟರ್ನ ಬರೀರಿ. ಇಮ್ಯಾಜಿನ್ ಯು ಆರ್ ವಿನಯ್ ಕುಮಾರ್ ಆರ್ ವಿಜಯ್ ಆಫ್ 8th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ರಾಜಾಜಿನಗರ. ರೈಟ್ ಎ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ 1 day ಲೀವ್. ಒಂದು ದಿನದ ರಜೆ ಕೋರಿ ನಿಮ್ಮನ್ನ ವಿನಯ್ ಕುಮಾರ್ ಅಥವಾ ವಿಜಯ ಅಂತೇಳಿ ಭಾವಿಸಿಕೊಂಡು ನೀವು ಮತ್ತು ಗೌರ್ಮೆಂಟ್ ಹೈಸ್ಕೂಲ್ ರಾಜಾಜಿನಗರದವರು ಅಂತ ಬಯಸ್ಕೊಂಡು ಒಂದು ಪತ್ರವನ್ನು ಬರೀಬೇಕು. ಇದು ರಜೆ ಅರ್ಜಿ ಇದೆ, ಲೀವ್ ಲೆಟರ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ. ಇಲ್ಲಿ ನೋಡಿ ಯಾವ ಥರ ಫ್ರಾಮ್ ಅಡ್ರೆಸ್ ಫಸ್ಟ್ ಬರ್ತದೆ. ವಿಜಯ್ 8th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ರಾಜಾಜಿನಗರ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿನೇ ನಾವು ಬಳಸಿದ್ವಿ. ನೆಕ್ಸ್ಟ್, ಡೇಟ್ 15th ಸೆಪ್ಟೆಂಬರ್ 2025. ಡೇಟನ್ನು ಇದೇ ಮಾದರಿಯಲ್ಲೇ ನೀವು ಬಳಸಬೇಕಾಗುತ್ತದೆ. ನೆಕ್ಸ್ಟು 2 ಯಾರಿಗೆ ಬರೀಬೇಕು ಪತ್ರ? ದ ಕ್ಲಾಸ್ ಟೀಚರ್, ಗೌರ್ಮೆಂಟ್ ಹೈಸ್ಕೂಲ್ ರಾಜಾಜಿನಗರ್, ರೆಸ್ಪೆಕ್ಟೆಡ್ ಸರ್. ನೆಕ್ಸ್ಟ್ ಸ್ಯಾಲ್ಯೂಟೇಷನ್ ಅಂತ ಹೇಳ್ತೀವಿ, ಇದಕ್ಕೆ ರೆಸ್ಪೆಕ್ಟೆಡ್ ಸರ್. ಏನು ಸಬ್ಜೆಕ್ಟ್ ಏನು? ರಿಕ್ವೆಸ್ಟಿಂಗ್ ಫಾರ್ 1 day ಲೀವ್. ಸಿಂಪಲ್ ಆಗಿ ಒಂದು ಬಾಡಿ ಆಫ್ ದ ಲೆಟರ್ ನೋಡಿ. ಐ ವಿಜಯ್ ಆಮ್ ರಿಕ್ವೆಸ್ಟಿಂಗ್ ಯು ದ್ಯಾಟ್ ಐ ಆಮ್ ಅನೇಬಲ್ ಟು ಅಟೆಂಡ್ ಕ್ಲಾಸ್ ಆನ್ 15th September 2025. ಐ ಆಮ್ ಸಫರಿಂಗ್ ಫ್ರಮ್ ಫೀವರ್. ಕೈಂಡ್ಲಿ ಗ್ರ್ಯಾಂಟ್ ಮಿ 1 day ಲೀವ್. ಸಿಂಪಲ್ ಆಗಿ ಬರೆದ್ರೆ ಸಾಕಾಗುತ್ತದೆ. ಥ್ಯಾಂಕ್ ಯು, ಯುವರ್ಸ್ ಫೇತ್ಫುಲಿ ವಿಜಯ. ರೈಟ್, ವಿಜಯ ಆರ್ ವಿನಯ್ ಕುಮಾರ್. ಎರಡನ್ನು ಈ ಬಾಯ್ಸ್ ಇದ್ದರೆ ವಿನಯ್ ಕುಮಾರ್ ಬಳಸ್ತಾರೆ, ಗರ್ಲ್ಸ್ ಇದ್ದರೆ ವಿಜಯ ಅಂತ ಬಳಸ್ತಾರೆ. ಎಸ್, ಇಷ್ಟು ನಿಮಗೆ ಈ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಬರುತ್ತದೆ. ನಿಮಗೆ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಬಂತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದಂಥ ವಿಡಿಯೋಸ್ಗಳಿಗಾಗಿ ನಮ್ಮ ಅನಿಮೇಟೆಡ್ ಕ್ಲಾಸ್ ರೂಮ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.